ಸುದೀಪ್ ಸರ್ಗೆ ಮುಂದಿನ ವಾರ ಮಾತಾಡ್ತೀನಿ ಅಂದ್ರಿ, ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಸಿಗ್ತೀರಾ ಸರ್ ನಮಗೆ? ಮುಂದಿನ ವಾರ ಹೇಳ್ತೀನಿ. ರವಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ, ಅದು ಚಿಕ್ಕದಾಗಿ ನಾನು ವೈಯಕ್ತಿಕ ಒಬ್ಬ ಸ್ನೇಹಿತನಾಗಿ ಸಹೋದರನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ರು ಅವರಿಗೆ, ರವಿ ಅಂದರೆ ಹೀಗೆ ಸ್ವಲ್ಪ ಹೊಡೆದ ದುಬಾರಿ ವಾಟೆವರ್ ಮೇ ಬಿ ಸರ್. ನನಗೆ ಗೊತ್ತಿರೋದೇನೆಂದರೆ, ಒಂದು ಚಿತ್ರದಲ್ಲಿ ಆ ಥರ ಬಡ್ಜೆಟ್ ಇದೆ, ಆ ಸಿನಿಮಾಗೆ ಅದು ಅವಶ್ಯಕತೆ ಇದೆ ಅಂದಾಗ ಅದು ಬೇರೆ ಆಗುತ್ತೆ. ಮಾಡಿರ್ಬೋದೇನೋ, ನಮ್ಮಲ್ಲೂ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಈ ಸಿನಿಮಾದಲ್ಲಿ ದುಬಾರಿ ಆಲ್ರೆಡಿ ಇತ್ತು. ಸೆಕೆಂಡ್ ಇನ್ನೊಂದೇನೆಂದರೆ, ಎಷ್ಟು ವೆಲ್ ಪ್ಲ್ಯಾನ್ಡ್ ಇತ್ತು ಅಂದರೆ ಅವ್ರಿಗೇನು ಅದರ ಅವಶ್ಯಕತೆ ಬರಲಿಲ್ಲ ಎಕ್ಸ್ಟ್ರಾ ಬೇಕು ಅಂತ. ಯಾಕಂದರೆ ನಾವಿದ್ವಿ, ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಮೇಕಪ್ ಹಾಕ್ಕೊಂಡಿದ್ರು, ಹೇಳೋಕ್ಕಿಂತ ಮುಂಚೆ ಲೈಟಿಂಗ್ ರೆಡಿ ಇತ್ತು. ಇದ್ರ ಮೇಲೆ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಹಿ ಡಸಂಟ್ ನೀಡ್ ಎನಿಥಿಂಗ್. ಇವಾಗ ನಾವು ಒಂದು ಟೈಮಿಗೆ ಬಂದಿಲ್ಲ, ಲೈಟಿಂಗ್ ಸರಿ ಆಗ್ತಾ ಇಲ್ಲ, ಮಳೆ ಬಂತು, ಅಡಚಣೆಗಳಾಯಿತು ಅಂದಾಗ ಬೇರೆ ಆಗುತ್ತೆ. ಇಲ್ಲ ಪ್ಲಾನಿಂಗೇ ಇಲ್ಲ ಅಂದಾಗ, ನಮ್ಮ ಸೆಟ್ಟಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಸಿನಿಮಾನೇ ಕಂಪ್ಲೀಟ್ ಆಗ್ತಾರಲ್ಲ, ಸ್ಟಂಟ್ ಬಿಡಿ. ಬಟ್ ಸ್ಟಂಟಲ್ಲಿ ಇನ್ನೊಂದು ಯಾರಿಗೆ ಗೊತ್ತಿಲ್ಲದೆ ಇರೋದೇನೆಂದರೆ, ಬೆಳಗ್ಗೆ ಎಲ್ಲ ನಾವು ಕಂಠೀರವದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಅವರು ಲೈಟ್ ಹೌಸ್ ಇಂಟೀರಿಯರ್ ಸೆಟ್ ಹಾಕಿದ್ದಾರೆ. ಬೆಳಗಿಂದ 4 ಗಂಟೆ 5 ಗಂಟೆ 6 ಗಂಟೆವರೆಗೂ ನಾನು ಅಲ್ಲಿರ್ತಾ ಇದ್ವಿ. 2ನೇ ಯೂನಿಟ್ ಹಾಕೊಂಡು ಅಲ್ಲಿ ಲೈಟಿಂಗ್ ರೆಡಿ ಮಾಡಿರೋರು. ಅಲ್ಲಿಂದ ನಾವು ಕಾರ್ ಹಾಕ್ಕೊಂಡು ಆ ಸೆಟ್ಟಿಗೆ ಹೋಗ್ತಾ ಇದ್ದೆ. ಸೆಟ್ಟಲ್ಲಿ ಹೋದರೆ ಆ ಕಾರ್ ಜರ್ನಿ ಒಳಗೆ ಏನು ನಿದ್ದೆ ಇದೆಯೋ ಅಷ್ಟೇ ನಿದ್ದೆ. ಅದಾದಮೇಲೆ ಸೆಟ್ಟಲ್ಲಿ ಹೋಗ್ತಿದ್ದಾಗೆ ರೆಡಿ ಆದರೆ ಅರೌಂಡ್ 2:30 3 o'clock ಇವರು ಬಿಡೋರು ನನ್ನ. 3 o'clock ಬಿಟ್ಟರೆ ಮನೆಗೆ ಹೋಗ್ತಾ ಇರಲಿಲ್ಲ. ಕಾರಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದಿದ್ದು ಕಂಠೀರವಾಗೆ ವ್ಯಾನಿಟಿ ವ್ಯಾನಲ್ಲಿ ಮಲ್ಗಕ್ಕೆ. ಅಲ್ಲಿ ಹೋದರೆ ಸ್ಟ್ರೈಟ್ ಹೋಗಿ ರೀಚ್ ಆಗೋಷ್ಟೊಳಗೆ 4:15. 7 ಗಂಟೆಗೆ ಮೇಕಪ್ ಹಾಕೊಂಡು ಫಸ್ಟ್ ಶಾಟ್ ಕೊಟ್ಟಿದ್ದೀನಿ. ಇದು ಸತತವಾಗಿ ಒಂದು 6 ರಿಂದ 7 ದಿನ ಕಂಟಿನ್ಯೂಸ್ ಆಗಿಡಿದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದಿದ್ರು, ನಾವೆಲ್ಲೂ ಇವತ್ತವರೆಗೆ ಯಾಕೆ ಮಾತಾಡಿಲ್ಲ ಅಂದರೆ, ಸಿನಿಮಾ ಬರೋ ತನಕ ಇದ್ರ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಿಮಗೆ ಫೈಟು, ಅಲ್ಲೂ ಫೈಟು, ಇಲ್ಲಿ ಬೇರೆ ಮಾಸ್ಟ್ರು, ಅಲ್ಲಿ ಬೇರೆ ಮಾಸ್ಟ್ರು, ಅದಕ್ಕೆ ಸಾಲದಕ್ಕೆ ಡ್ಯಾನ್ಸ್ ಬೇರೆ, ವಿಪರೀತ ಚಳಿ ಬೇರೆ. ಅರ್ಥ ಆಯ್ತಾ? ಇದಿಷ್ಟು ನಡಿಬೇಕಾದ್ರೆ ಇವರು ಯಾವಾಗ ರವಿಗೆ ತಲೆಗೆ ಬರೋದು ಅಂದರೆ, ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ಅಂತ ಗೊತ್ತಾದಾಗ ಇವರು ಮುಂಚಿತವಾಗಿ ಬಂದು ಎಲ್ಲ ಪ್ರಿಪೇರ್ ಮಾಡಿ ಶಾರ್ಟ್ ಟು ಶಾರ್ಟ್ ಡಿವಿಷನ್ ಇಟ್ಕೊಂಡಾಗ ಒಂದು ಹೇಳಬಲ್ಲ, ಈ ಸೆಟ್ಟಲ್ಲಿ ಇವ್ರು ತೆಗಿಬೇಕಾದ್ರೆ 1 ನಿಮಿಷ ನಂದು ವೇಸ್ಟ್ ಮಾಡಿಲ್ಲ ಅವರು. ಅಂದರೆ ಹಿ ನ್ಯೂ ದ ಸ್ಟ್ರಗಲ್ ವಿ ಆರ್ ಗೋಯಿಂಗ್ ಥ್ರೂ. ನಿಂತ್ಕೊಂಡಲ್ಲೇ ಪಟ 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 ತೆಗೆದುಬಿಟ್ಟು ಇಮಿಡಿಯೇಟ್ ಸರ್ ನೀವು ಹೊಡಿ ಅನ್ನೋರು. ಮುಗಿಸ್ಕೊಂಡು ನಾವು ಹೋದರೆ ಆವಾಗ ವಿಜಯ್ ಅವರು ಅಲ್ಲೆಲ್ಲ ಹೋಗಿರೋರು, ಅವ್ರ ಮುಖ ಇನ್ನೊಂದು ಈ ಮಧ್ಯದಲ್ಲಿ DOP ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಇದೊಂದು ಯೂನಿಟು ಅದೊಂದು ಯೂನಿಟು. ಅದಕ್ಕೆ ನಾನು ಹೇಳಿದ್ದು, ಶೇಖರ್ ಚಂದ್ರು ಆ್ಯಂಡ್ ವಿಜಯ್ ನಾನು ಲಾಸ್ಟ್ ಪ್ರೆಸ್ ಮೀಟಿಂಗಲ್ಲಿ ಕುತ್ಕೊಂಡಾಗಲೇ ಹೇಳಿದೆ, ಇವರಿಬ್ಬರು ಮಾಡಿರೋ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಸ್ಪೆಷಲಿ ನನ್ನ ಸಿನಿಮಾದಲ್ಲಿ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ, ಫಸ್ಟು ಇವರಿಬ್ಬರು ಹೀರೋಗಳು, ಆಮೇಲೆ ನಾವೆಲ್ಲ ಬಂದಿರೋದು. ನಾವೆಲ್ಲ ಆಮೇಲೆ ಶಿವಗೂ ಒಂದು ಸೆಟ್ ಹಾಕೋ ತನಕ ಅವ್ರು ಒದ್ದಾಡೋರು, ಅಲ್ಲೊಂದು ಚಿಕ್ಕ ಗ್ಯಾಪ್ ಸಿಗೋದು. ಅಜನೀಶಿಗೆ ನಾವು ಮುಗಿಸೋ ತನಕ ಗ್ಯಾಪ್ ಸಿಕ್ಕಿದೆ. ಇನ್ನೆಲ್ಲ ನಾನು KRJ ಅವರು ಇವಾಗಲೇ ಇದ್ದಿರೋದು. ಅರ್ಥ ಆಯ್ತಾ? ಈಗ ಇರಬೇಕಾದ್ರೆ ನನಗೆ ಗೊತ್ತಿರೋದು, ಹಿ ಈಸ್ ದ ಮೋಸ್ಟ್, ನಮಗೆ ಗೊತ್ತಿರೋದ್ರಲ್ಲಿ ನಾನು ವರ್ಕ್ ಮಾಡಿದ್ದು ಮೋಸ್ಟ್ ವೆಲ್ ಪ್ಲ್ಯಾನ್ಡ್ ಹ್ಯೂಮನ್ ಬೀಯಿಂಗ್. ಫರ್ಗೆಟ್ ಸ್ಟಂಟ್. ಇವಾಗಿನ ನೋಡ್ತಾ ಇಲ್ಲ ಅವ್ರನ್ನ. ಒಂದು ಚಪ್ಪಲ್ ಹಾಕೊಂಡು ಇಂಡಸ್ಟ್ರಿ ಬಂದಾಗಿಂದ ರವಿ ವರ್ಮ ನಾನು ಒಟ್ಟೊಟ್ಟಿಗೆ ಬೆಳೆದಿರೋದು ಸರ್. ಅವತ್ತಿಂದ ನೋಡ್ಕೊಂಬಂದಿದ್ದೀನಿ. ಈ ಅಪ್ಪ ಇವತ್ತು ಎಲ್ಲ ಚಿತ್ರರಂಗದಲ್ಲೂ ಹೋಗಿ ಮಾಡಿಕೊಂಡು ಎಂತೆಂಥ ದಿಗ್ಗಜರಿಗೆಲ್ಲ ಸ್ಟೆಂಟ್ ಮಾಡ್ಕೊಂಬಂದಿದ್ದಾರೆ ಅಂದರೆ, ಆ ಡಿಸಿಪ್ಲಿನು, ಪ್ರಿನ್ಸಿಪಲ್ಲು, ಯೋಗ್ಯತೆ, ಅರ್ಹತೆ ಇವ್ಯಾವುದು ಇರಲಿಲ್ಲ ಅಂದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.